ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಒರೆಸಾಯಿತು. ಇವಾಗ ಪೂಜೆ ಕೂಡ ಆಯಿತು. ನನಗೆ ಪೂಜೆ ಆದ ತಕ್ಷಣ ತುಂಬ ಮನಸ್ಸಿಗೆ ನೆಮ್ಮದಿ ಸಿಕ್ತಂಗಾಯಿತು. ತುಂಬ ನಿರಾಳ ಆಯಿತು. ಯಾಕೆಂದರೆ 3 ದಿನದಿಂದ ನನ್ನ ಮೂಡೇ ಸರಿ ಇರಲಿಲ್ಲ. ಯಾಕೋ ಮೂಡ್ ಅಪ್ಸೆಟ್ ಥರ ಆಗಿತ್ತು. ಪೂಜೆ ಆದ ತಕ್ಷಣ ಅದೆಲ್ಲ ಹೋದಂಗಾಯಿತು. ಯಾವ ಕೆಲಸ ಮಾಡೋಕ್ಕೂ ನನಗೆ ಮನಸ್ಸೇ ಬರ್ತಿರ್ಲಿಲ್ಲ. ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳೋದು ಇದೇ ಥರ ಆಗ್ತಿತ್ತು. ಅದೇನೋ ಹೇಳ್ತಾರಲ್ಲ, ನಮಗೆ ಎಷ್ಟೇ ಕಷ್ಟ ಇದ್ದರೂ ಬೇರೆಯವ್ರ ಮುಂದೆ ಹೇಳ್ಕೊಂಡ್ರೆ ಆಡ್ಕೊಂಡು ನಗಾಡ್ತಾರೆ, ಆಡಿಸ್ತಾರೆ. ಆದರೆ ದೇವ್ರ ಮುಂದೆ ಹೇಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಅಂತ. ಹಾಗಾಯಿತು ನನಗೂ ಕೂಡ. ಇವತ್ತು ನನಗೆ ದೇವ್ರ ಮುಂದೆ ನನ್ನ ಕಷ್ಟಗಳು, ನನ್ನ ನೋವುಗಳು ಎಲ್ಲ ಹೇಳ್ಕೊಂಡ ತಕ್ಷಣ ನನಗೆ ತುಂಬ ನೆಮ್ಮದಿ ಆದಂಗಾಯಿತು. ನನ್ನಲ್ಲಿದ್ದಿದ್ದ ಎಷ್ಟೋ ನೋವುಗಳು ಹೊರಗಡೆ ಹಾಕ್ದಂಗಾಯಿತು. ನನ್ನ ಮನಸ್ಸೇ ನಿರಾಳ ಆದಂಗಾಯಿತು. ನನಗೆ ದೇವ್ರ ಮನೆಯಿಂದ ಎದ್ದು ಬರೋಕ್ಕೆ ಮನಸ್ಸೇ ಬರ್ತಿರಲಿಲ್ಲ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಖುಷಿಯಿಂದನೇ ಹೊರಗಡೆ ಬಂದೆ. ತುಂಬ ಇವತ್ತಿನ ದಿನ ತುಂಬ ಚೆನ್ನಾಗೇ ಹೋಯ್ತು ಅಂತಲೇ ಹೇಳ್ಬೋದು. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಆ ಫೋಟೋ ನೋಡ್ತಾ ನನಗೆ ನನ್ನ ನೋವೇ ಮರ್ತೋಯ್ತು ಅಂತ ಹೇಳ್ಬೋದು. ಪೂಜೆ ಮುಗಿಸಿ ಟಿಫನ್ ಮಾಡೋಣ ಅಂತ ಬಂದೆ. ಇವತ್ತು ಟಿಫನಿಗೆ ಚಪಾತಿ ಮತ್ತು ಎಲೆಕೋಸು ಪಲ್ಯ ಮಾಡಿದ್ದೆ. ಹಾಗೆ ಟಿಫನ್ ಮುಗಿಸ್ಕೊಂಡು ಇವತ್ತು ಅಂಗನವಾಡಿಗೆ ಹೋಗೋದಿತ್ತು. ಯಾಕೆ ಅಂದರೆ ನನ್ನ ಮಗಳಿಗೆ ಪ್ರತಿ ತಿಂಗಳು ಫುಡ್ ಕೊಡ್ತಾರಲ್ಲ, ಸೊ ಹಾಗಾಗಿ ಫುಡ್ ಇಸ್ಕೊಂಬರ್ಬೇಕಿತ್ತು. ಹಾಗಾಗಿ ಟಿಫನ್ ಎಲ್ಲ ಮುಗಿಸಿ ನಾನು ನನ್ನ ಮಗಳು ಇಬ್ಬರು ಕೂಡ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದೀವಿ. ನೋಡಿ, ಅವಳು ನಾನೇ ನಡಿಬೇಕು ಅಂತ ಇದು ಮಾಡ್ತಾಳೆ. ಹಾಗಾಗಿ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಹಾಯ್, ಇಲ್ಲಾಡ ಚಿನಿ, ಹಾಯ್ ಮಾಡ. ಹಾಯ್, ಬಾ, ಇಲ್ಲಿ ನಾನು ಎತ್ಕೊತೀನಿ. ಹೇಳುವಾ, ಅಲ್ಲೋಗ್ಬಾರ್ದು. ಹಾಗೆ ಹೋಗ್ತಾ ಅವಳು ಯಾವ ಥರ ನನ್ನ ಜೊತೆ ಮಾತಾಡ್ತಾಳೆ ನೋಡಿ. ಯಾರ್ದದು? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇಲ್ಲಿ ಅದು ಚೆನ್ನಾಗಿದೆಯಾ? ನಿಂಗೆ ಇಷ್ಟ ಆಯ್ತಾ? ಹೌದಾ? ಹಾಯ್ ಹೇಳು ಅವರಿಗೆಲ್ಲ ಬಾಯ್ ಹೇಳ್ಬಿಡು. ಬಾಯ್. ಪಾಪ ಡಾಗಿ ಹೆಂಗೆ ಹೋಗುತ್ತಮ್ಮ? ಬೌ ಹೆಂಗೆ ಹೋಗುತ್ತೆ? ಬೌವಾ? ಕ್ಯಾಟಿ ಮಿಯಾ ಅಮ್ಮ, ನಿನಗೆ ಬುದ್ಧಿ ಎಷ್ಟೈತೆ? ನಿನಗೆ ಬುದ್ಧಿ ಅಷ್ಟೇ ಇರೋದಾ? ಅಷ್ಟು ಇಲ್ವಾ? ಹೌದಣ್ಣ ಚಿನಿ. ನೋಡಿ, ಅಂಗನವಾಡಿಗೆ ಬಂದ್ವಿ. ಅಂಗನವಾಡಿಗೆ ಬಂದುಬಿಟ್ಟು ಇವಾಗ ಫುಡ್ ಇಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೇ ನನ್ನ ಮಗಳಿಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋದು. ಇದು ಪುಷ್ಟಿ ಪೌಡರು. ಇದನ್ನು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಬಟ್ ಆದರೆ ನನ್ನ ಮಗಳಿಗೆ ಯಾಕೋ ಅದನ್ನು ತಿಂದರೆ ಡೈಜೆಷನ್ನೇ ಆಗೋಲ್ಲ. ಸೊ ಹಾಗಾಗಿ ಅವಳಿಗೆ ನಾನು ಅದನ್ನು ಕೊಡಲ್ಲ. ಅದನ್ನು ಹಾಗೆ ಇಟ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಹಾಲು ಪೌಡ್ರು ಕೊಟ್ಟರು, ಸ್ವಲ್ಪ ಸಕ್ಕರೆ, ಹಾಗೆ ಯಾವಾಗಲೂ 1 kg ಹಚ್ಚಿದ ಬೆಲ್ಲ ಕೊಡೋರು. ಬಟ್ ಈ ಸಲದಿಂದ ಚೇಂಜ್ ಮಾಡಿದ್ದಾರೆ, ಬೆಲ್ಲದ ಪುಡಿ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಅಷ್ಟೇ, ಎಲ್ಲ ಎತ್ತಿಟ್ಟೆ ಫ್ರೆಂಡ್, ಎಲ್ಲ ಆಯಿತು. ಇವಾಗ ನಿಮ್ಗೊಂದು ವಿಷಯದ ಬಗ್ಗೆ ಹೇಳಬೇಕು. ಏನಂದರೆ, ಈಗ ಒಂದು 2-3 ಡೇಸ್ ಬ್ಯಾಕು ನನಗೊಂದು ಕಾಲ್ ಬರುತ್ತೆ, ಯಾವುದೋ ಅನ್ನೋ ನಂಬರ್ ಕಾಲ್. ನಾನು ಯಾರೋ ಇರ್ಬೋದು ಅಂತ ರಿಸೀವ್ ಮಾಡಿದೆ. ಅವ್ರೇನು ಹೇಳಿದ್ರು, ಮೇಡಮ್ ನೀವು ಮೀಶೋದಿಂದ ತುಂಬ ಐಟಮ್ಸ್ನ ಪರ್ಚೇಸ್ ಮಾಡ್ತಿರ್ತೀರಲ್ವ, ಸೊ ಅದಕ್ಕೆ ನಿಮಗೆ ಮೀಶೋ ಕಂಪನಿ ಕಡೆಯಿಂದ 5000 ಅಮೌಂಟ್ ಬಂದಿದೆ, ಅದನ್ನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಾನು ಏನಪ್ಪ 5000 ಯಾರಿಗಾದರೂ ದುಡ್ಡು ಅಂದರೆ ಏನಕ್ಕೆ ಬರ್ತಿರ್ಬೋದು, ಹೌದೇನೋ ಎಲ್ಲರಿಗೂ ಬರ್ತಿದೆಯೇನೋ, ನಾನು ಹಂಗೆ ಅಂದ್ಕೊಂಡೆ. ಸೊ ನಾನು ಸ್ವಲ್ಪ ಹೊರಗಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂದೆ. ಯಾಕೆಂದರೆ ನಾನು ಯಾವುದೇ ಒಂದು ವಿಷಯನೇ ಆಗಲಿ, ಏನೇ ಆಗಲಿ, ಒಂದು ಈಗ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಲಿ, ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ನಾನು ಏನೇ ವಿಚಾರನ ನಾನು ಓನಾಗಿ ಯಾವುದು ಡಿಸಿಷನ್ ತೊಗೊಳ್ಳಲ್ಲ. ಎಲ್ಲದನ್ನು ನಾನು ನನ್ನ ಹಸ್ಬೆಂಡ್ ಕೇಳಿ ನಾನು ಡಿಸಿಷನ್ ತೊಗೊಳ್ಳೋದು. ಯಾಕೆ ಬೇಕು ಏನು, ನಾನು ಅದೇ ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ. ಹಿಂಗೆ ಕಾಲ್ ಬಂದಿತ್ತು 5000, ನಾನು ಒಂಚೂರು ಹೊರಗಿದ್ದೀನಿ ಅಂತ ಕಟ್ ಮಾಡಿದ್ದೀನಿ. ಮತ್ತು ಕಾಲ್ ಬರುತ್ತೆ, ಏನು ಮಾಡಲಿ, ಅಕೌಂಟ್ ನಂಬರ್ ಹಿಂಗೆ ಕೇಳ್ತಿದ್ದಾರೆ. ಇಲ್ಲ, ಅದು ಫೇಕು, ಫ್ರಾಡ್ ಅವರು ಕಾಲ್ ಮಾಡ್ತಾ ಇರೋದು, ನೀನು ಅದನ್ನು ನಂಬೇಡ, ಸ್ವಲ್ಪ ಮಾತಾಡು, ನೋಡೋಣ ಏನಂತಾರೆ ಅಂತ. ಆಮೇಲೆ ನನಗೆ ಬೇಕಿದ್ರೆ ಮತ್ತೆ ಮಾಡಿದ್ರೆ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು
ಸರಿ ಆಯಿತು ಹಂಗೆ ಅಂದ್ಕೊಂಡೆ ಮತ್ತೆ ಕಾಲ್ ಬಂತು, ರಿಸೀವ್ ಮಾಡಿದೆ. ಹಾಂ, ಅವರು ಮತ್ತೆ ಕೇಳಿದ್ರು ನಿಮ್ಮ ಅಕೌಂಟ್ ನಂಬರ್ ಕೊಡಿ. ಸರಿ ಆಯಿತು, ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ ತಗೊಳ್ಳಿ ಅಂದೆ ನಾನು. ನೋಡೋಣ ಮೇಡಮ್, ಅಕೌಂಟ್ ನಂಬರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ATM ನಂಬರ್ ಕೊಡಿ ಅಂದೆ. ಸರಿ, ATM ನಂಬರ್ ಹೆಂಗೆ ಕೊಡೋಕ್ಕಾಗುತ್ತೆ? ATM ನಂಬರ್ ಕೊಟ್ಟರೆ ಅದೆಂಗೆ ನೀವು ATM ನಂಬರಿಗೆ ಇಂದ ಟ್ರಾನ್ಸ್ಫರ್ ಮಾಡ್ತೀರಾ ನೀವು ಅಂತಂದೆ. ಇಲ್ಲ ಮೇಡಮ್, ಅದು ಮಾಡ್ಬೋದು ಅಂದು. ಓಕೆ, ಒಂದು ನಿಮಿಷ ಇರಿ ಅಂತೇಳಿ ನಾನು ಅದೇ ತಕ್ಷಣ ನನ್ನ ಹಸ್ಬೆಂಡಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೆ. ಸೊ ಅವ್ರ ಹತ್ರ ಮಾತಾಡಿದ್ರು. ಹೌದಾ 5000 ಬಂದಿದೆ, ಹಾಗಾದರೆ ನಾನೊಂದು ಅಕೌಂಟ್ ನಂಬರ್ ಕೊಡ್ತೀನಿ, ಅದಕ್ಕೆ ಮಾಡಿ. ಇಲ್ಲ ಸರ್, ನಮಗೆ ATM ಇಲ್ಲ, ATM ಬೇಡ, ಫೋನ್ಪೇ ನಂಬರಿಗೆ ಹಾಕ್ಬೇಡಿ, ನಮ್ಮ ಹತ್ರ ATM ಇಲ್ಲ ಅಂತ ಅಂದರು ಇವರು. ನನ್ನ ಫ್ರೆಂಡು ಫೋನ್ಪೇ ಇದೆ, ಅದಕ್ಕೆ ಹಾಕ್ಬಿಡಿ ಹೋಗಲಿ ಅಂದೆ. ಅವ್ರದ್ದೇ ATM ಕೊಡಿ ಅಂತ ಅಂದವನು. ಸೊ ಇಲ್ಲ, ನಮ್ಮ ಹತ್ರ ATM ಇಲ್ಲ. ಅದು ಹೆಂಗೆ ನೀವು ATMಗೆ ಹೆಂಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ? ಅಕೌಂಟ್ ನಂಬರಿಗೆ ತಾನೇ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು. ಏನು ನಮ್ಮ ಹತ್ರ ಆಟ ಆಡ್ತಾ ಇದ್ದೀರಾ ನೀವು? ನಮ್ಮ ಹತ್ರನೇ ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತನಾ? ಈ ನಂಬರ್ನ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ, ಅವ್ರು ಏನು ಮಾಡಬೇಕು ಅದು ಮಾಡ್ಕೊತಾರೆ ಅಂತ ಹೇಳಿ ಇವರು ಸ್ವಲ್ಪ ತುಂಬ ರ್ಯಾಶಾಗಿ ಮಾತಾಡಿದ್ರು. ಇವ್ರು ರ್ಯಾಶಾಗಿ ಮಾತಾಡಿದ ತಕ್ಷಣ ಅವ್ನು ಅಲ್ಲಿಗೆ ಫೋನ್ ಕಟ್ ಮಾಡಿ, ಆಮೇಲೆ ರಿಟರ್ನ್ ನೋಡೋಣ ಅಂತ ನಾವೇ ಆ ನಂಬರಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫು. ಜನ ಯಾವ ಥರ ನಮ್ಮನ್ನು ಮೋಸ ಮಾಡ್ತಾರೆ ಅಂದರೆ, ಎಲ್ಲೆಲ್ಲಿಂದನೋ ಹೇಗೇಗೋ ಕಾಲ್ ಮಾಡಿ ನಮ್ಮ ಅಕೌಂಟ್ ನಂಬರ್ ಅಲ್ಲ, ATM ನಂಬರಿಂದ ಹೇಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ? ಯಾರು ದಡ್ರಾದರೆ ಕೊಟ್ಟೇ ಬಿಡ್ತಾರೆ. ಸೊ ನಾನು ಸ್ವಲ್ಪ ಯೋಚನೆ ಮಾಡಿ ನನ್ನ ಹಸ್ಬೆಂಡಿಗೆ ಹೇಳಿದ್ರಿಂದ ನನ್ನ ಹಸ್ಬೆಂಡ್ ಬೇಡ ಅಂತ ಅಂದರು. ಎಷ್ಟೇ ಆದರೂ ದುಡ್ಡು ಅನ್ನೋದು ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ. ಯಾವತ್ತಿದ್ರೂ ನಾವು ದುಡ್ದಿದ್ದೆ ನಮ್ಮ ಕೈಯಲ್ಲಿ ನಿಲ್ಲಲ್ಲ, ಇನ್ಯಾವುದೋ ಮುಖಾಂತರ ಬಂದಿದ್ದು ನಮ್ಮ ಹತ್ರ ನಿಲ್ಲುತ್ತಾ? ನಿಜವಾಗ್ಲೂ ನಿಲ್ಲಲ್ಲ. ದಯವಿಟ್ಟು ತುಂಬ ಜನ ಯೋಚನೆ ಮಾಡಿ, ಈ ಥರ ಫ್ರಾಡ್ ಕಾಲ್ಸ್ ಬರುತ್ತೆ. ಯಾರಿಗೆ ಆಗಲಿ ನಿಮ್ಮ ATM ನಂಬರ್ಸ್ನ ಆಗಲಿ, ನಿಮ್ದು OTP ಬರುತ್ತೆ, ಆ ಥರ ಯಾವುದೇ ಥರದ ಏನೂ ಇನ್ಫಾರ್ಮೇಷನ್ನ ಅವ್ರಿಗೆ ಕೊಡಬೇಡಿ. ಆಮೇಲೆ ನಿಮ್ಮ ಅಕೌಂಟ್ 0 ಬ್ಯಾಲೆನ್ಸ್ ಆಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಇದನ್ನು ಹೇಳಬೇಕಿತ್ತು. ನನಗಂತೂ ತುಂಬ ಭಯ ಆಗಿತ್ತು, ಹೇಗೆಲ್ಲ ಜನ ಇರ್ತಾರೆ ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲನೇ ಸಲ ಬರುತ್ತೆ. ಓಕೆ, ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.